ಅಕ್ಕಿ ತಾರತಮ್ಯದ ಬಗ್ಗೆ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಬಿಜೆಪಿಗೆ ಇದೊಂದು ರೀತಿಯಾಗಿ ಮುಜುಗರವನ್ನ ತರ್ತಾ ಇರುವಂತದ್ದು. ಯಾಕೆಂದ್ರೆ ಪದೇ ಪದೇ ನೋಡಿ ಮೋದಿ ಅವರ ಇದಕ್ಕೆ ಅಂದ್ರೆ ನಮ್ಮ ಅಕ್ಕಿ ಯೋಜನೆಗೆ ಕಲ್ಲು ಹಾಕ್ತಾ ಇರೋದು. ನಮ್ಮ ಅಕ್ಕಿ ಯೋಜನೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಇದೆಯಲ್ಲ, ಅದು ಹಾದಿ ತಪ್ಪಲಿಕ್ಕೆ ದಾರಿ ತಪ್ಪಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಪ್ರತಿದಿನನೂ ಕಾಂಗ್ರೆಸ್ನ ಸಚಿವರುಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆರೋಪದಿಂದ ಬಿಜೆಪಿಗೆ ಡ್ಯಾಮೇಜ್ ಆಗದಂತೆ ಎಚ್ಚರಿಕೆ ವಹಿಸಿ ಅಂತ ಹೈಕಮಾಂಡ್ ಅಂದ್ರೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಘಟಕಕ್ಕೆ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರವನ್ನ ಜನ ವಿರೋಧಿ ಅಂತ ಬಿಂಬಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಜನರಿಗೆ ಮುಟ್ಸಿ ಹೇಳಿ 5 ಕೆಜಿ ಕೊಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಅವರು 5 ಕೆಜಿ ಪ್ಲಸ್ 10 ಕೆಜಿ ಕೊಡಬೇಕು ಅನ್ನುವಂಥದ್ದನ್ನ ತಿಳಿಸಿ ಹೇಳಿ. ಇಲ್ಲಿ ಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದೆ ಜನರನ್ನ ಅನ್ನುವಂಥದ್ದನ್ನ ಹೇಳಿ ಅಂತ ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ ಅಂತ. ಕಾಂಗ್ರೆಸ್ ನಡೆಯಿಂದ ಎಚ್ಚರಿಕೆ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು ಬಿಜೆಪಿ. ಹೈಕಮಾಂಡ್ ಗ್ಯಾರಂಟಿ ಯೋಜನೆ ವಿರುದ್ಧ ಮತ್ತಷ್ಟು ಹೋರಾಟಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಗ್ಯಾರಂಟಿ ಯೋಜನೆ ಆಗಲಿ, ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದಿದ್ದೆಲ್ಲದರಲ್ಲೂ ಕೂಡ ಗೊಂದಲ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇಂದು ಸಂಸದರಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗ್ತದೆ. ಸಂಸದ PC ಮೋಹನ್ ಹಾಗೂ ತೇಜಸ್ವಿ ಸೂರ್ಯ ಅವರಿಂದ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಸರ್ಕಾರ ಯಾವ್ಯಾವ ರೀತಿಯಾಗಿ ಯಾಮಾರಿಸ್ಲಿಕ್ಕೆ ಹೊರಟಿದೆ ಅಂತ ಕಾಂಗ್ರೆಸ್ ವಿರುದ್ಧ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಲಿಕ್ಕೆ ರೆಡಿ ಆಗಿದೆ ಟೀಮ್. ಅಕ್ಕಿ ರಾಜಕೀಯದ ಬಗ್ಗೆ ನೋಡಿದಾದ್ರೆ ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪ ಕೆಸರಚಾಟದಲ್ಲಿ ತೊಡಗಿದ್ದಾವೆ ಎರಡು ರಾಷ್ಟ್ರೀಯ ಪಕ್ಷಗಳು ಅನ್ನುವಂಥದ್ದನ್ನ ಗಮನಿಸಿದ್ದೀರಾ. ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ರಾಜಕಾರಣ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ ಆ ವಿಚಾರಗಳು. ಯಾಕೆಂದ್ರೆ ಇದೇ ಪ್ರತಿದಿನನೂ ಕೂಡ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಮಾತನಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಸಚಿವರುಗಳು. ಕಾಂಗ್ರೆಸ್ ಬಿಜೆಪಿ ನಡುವೆ ರೈಸ್ ರಾಜಕೀಯ ಅಂತೂ ಫುಲ್ ರೈಸ್ ಆಗ್ಬಿಟ್ಟಿದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟನ್ನ ಮಾಡಿ ತೋರಿಸ್ತಾ ಇರುವಂತದ್ದು ರಾಜ್ಯ ಸರ್ಕಾರದವರು. ಅನ್ನಭಾಗ್ಯ ಯೋಜನೆಗೆ ಬಿಜೆಪಿ ಅಡ್ಡಿ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು 10 ಕೆಜಿ ಕೊಡ್ತಾ ಇದ್ವಿ, ಈಗ ಕೇಂದ್ರ ಸರ್ಕಾರ ಅಡ್ಡಿ ಮಾಡಿರುವಂತ ಹಿನ್ನೆಲೆಯಲ್ಲೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ರೀಸನ್ ಅನ್ನ ಸಬೂಬನ್ನ ಹೇಳ್ತಾ ಇದ್ದಾರೆ. ಅಮಿತ್ ಶಾ ಭೇಟಿ ನಂತರವೂ ಕೂಡ ಸಿಎಂ ಮತ್ತೆ ಆರೋಪವನ್ನ ಮಾಡಿದ್ರು. ಅಮಿತ್ ಶಾ ಭೇಟಿ ಮಾಡಿದ ನಂತರ ಒಂದು ಸ್ವಲ್ಪ ಭರವಸೆ ಸಿಕ್ಕಿದೆ, ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅದಾದ ನೆಕ್ಸ್ಟ್ ಕ್ಷಣನೂ ಕೂಡ ಮತ್ತೆ ಅದೇ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಹೋದ್ರು. ರಾಜಕಾರಣ ಮಾಡ್ತಾ ಇದ್ದಾರೆ ಅವರು, ಸ್ಪಂದಿಸ್ತಾ ಇಲ್ಲ ಅಂತ. ಸಿಎಂ ಸಿದ್ದರಾಮಯ್ಯ ಅವರಿಂದ ದ್ವೇಷ ರಾಜಕಾರಣದ ಆರೋಪವನ್ನ ಮಾಡಲಾಗ್ತದೆ. ಕೇಂದ್ರ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ, ನಮ್ಮ ರಾಜ್ಯವನ್ನ ಮಲತಾಯಿ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇರುವಂತದ್ದು ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಕೇಂದ್ರ ಬಿಜೆಪಿ ಕರ್ನಾಟಕ ವಿರೋಧಿ ಅಂತ ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿದಂತ ಯೋಜನೆಗಳನ್ನ ಇನ್ನೂ ಕೂಡ ಸರಿಯಾಗಿ ಜಾರಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತ ಸರ್ಕಾರ. ಆದ್ರೆ ಅಕ್ಕಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾತನಾಡ್ತಾ ಒಟ್ಟಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ಬೇಕು. ಯಾವುದೇ ವಿಚಾರ ಆದ್ರೂ ಕೂಡ ಈಗ ಕೇಂದ್ರದತ್ತ ಬೊಟ್ಟು ಮಾಡುವಂತ ಕೆಲಸವನ್ನ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಈ ಆರೋಪಗಳನ್ನ ಮಾಡ್ತಾ ಇದಾರಲ್ಲ, ಇದಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ರಾಜ್ಯ ಘಟಕಕ್ಕೆ ಸಂದೇಶವನ್ನ ರವಾನಿಸಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ನಡೆಯಿಂದ ಎಚ್ಚರಿಕೆ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು ಬಿಜೆಪಿ. ಯಾವ ರೀತಿಯಾಗಿ ಈ ಒಂದು ಆರೋಪಗಳಿಗೆ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾರಂಟಿಗಳ ಯೋಜನೆ ಜಾರಿ ಮಾಡುವಂತೆ ಬಿಗಿ ಪಟ್ಟನ್ನ ಹಿಡಿರಿ ನೀವು ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಆರೋಪದಿಂದ ಬಿಜೆಪಿಗೆ ಎಫೆಕ್ಟ್ ಆಗಬಾರದು. ಅದರಲ್ಲೂ ಅವ್ರು ಘೋಷಣೆ ಮಾಡಿದಾರಲ್ವಾ, ಜುಲೈ 1ರಿಂದ ಆಗಸ್ಟ್ 15ರಿಂದ ಗೃಹಲಕ್ಷ್ಮಿ ಅಂತೆಲ್ಲ, ಅದೆಲ್ಲವೂ ಕೂಡ ಜಾರಿ ಆಗುವಂತ ನಿಟ್ಟಿನಲ್ಲಿ. ಜಾರಿ ಮಾಡದೆ ಹೋದ್ರೆ ದೊಡ್ಡ ಹೋರಾಟ ಮಾಡಿ, ನಾವು ಹೋರಾಟ ಮಾಡಿದ್ದಂತ ಹಿನ್ನೆಲೆಯಲ್ಲೇ ಇವ್ರು ಜಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಂಬಿತ ಆಗಬೇಕು ಅನ್ನುವಂತ ಸಂದೇಶವನ್ನ ಕೂಡ ಕೊಡಲಾಗಿದೆ. ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಆಗಬಾರದು ಇದ್ಯಾವುದು ಕೂಡ. ಪದೇ ಪದೇ ಕೇಂದ್ರ ಸರ್ಕಾರವನ್ನ ಇವರು ಆರೋಪ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ಎಫೆಕ್ಟ್ ಆಗಬಾರ್ದು, ಆ ರೀತಿಯಲ್ಲಿ ಎಚ್ಚರಿಕೆ ನಡೆಯನ್ನ ಅನುಸರಿಸಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಇನ್ನ ಸದನದಲ್ಲಿ ಬಿಸಿ ಮುಟ್ಟಿಸ್ಲಿಕ್ಕೆ ರಾಜ್ಯ ಬಿಜೆಪಿಗೆ ಸೂಚನೆಯನ್ನ ಕೊಡಲಾಗಿದೆ. ಅಧಿವೇಶನ ಆರಂಭ ಆಗ್ತಾ ಇದೆ ಅಲ್ವಾ, ಜುಲೈ 3ನೇ ತಾರೀಕಿಂದ. ಸೊ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡು ಕಡೆನೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಅಂತ ಸೂಚನೆ ಬಂದಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಒಂದ್ ಕಡೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡೋದನ್ನ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬರೀ ಸಬೂಬನ್ನ ಹೇಳ್ತಾ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಎಲ್ಲಾ ವಿಚಾರದ ಬಗ್ಗೆನೂ ಕೂಡ ಸರ್ವರ್ ಹ್ಯಾಕ್ ಆದ್ರೂ ಕೂಡ ಅದನ್ನು ಹೋಗ್ಬಿಟ್ಟು ಸೀದಾ ಕೇಂದ್ರ ಸರ್ಕಾರದ ತಲೆ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ.
ಇದರ ವಿರುದ್ಧ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ, ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ, ಲೋಕಸಭೆ ಎಲೆಕ್ಷನ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇದು ಹೊಡೆತ ಬೀಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಸೂಚನೆ ಬಂದಿದೆ ರಾಜ್ಯ ಬಿಜೆಪಿ ಘಟಕಕ್ಕೆ ಹೈಕಮಾಂಡ್ ಇಂದ? ಪೃಥ್ವಿರಾಜ್, ಈಗಾಗಲೇ ಕಳೆದ ಹಲವು ದಿನಗಳಿಂದ ಕೂಡ ಒಂದ್ ರೀತಿ ಕಾಂಗ್ರೆಸ್ ಬಿಜೆಪಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಒಂದಲ್ಲ ಒಂದು ಆರೋಪವನ್ನ ಮಾಡ್ತಾ ಇದೆ. ಅಕ್ಕಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡೋದ್ರ ಮುಖಾಂತರವಾಗಿ ಬರುವಂತ ಲೋಕಸಭಾ ಚುನಾವಣೆಗೂ ಕೂಡ ತನ್ನ ರಾಜಕೀಯ ಲಾಭವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡಿದೆ. ಆ ಕಾರಣಕ್ಕೋಸ್ಕರವಾಗಿನೇ ಒಂದ್ ರೀತಿ ರಾಜ್ಯದ ಬಿಜೆಪಿ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಈಗ ಎಚ್ಚರಿಕೆಯ ನಡೆಯ ಅನುಸರಿಸಿರುವಂತದ್ದು. ಮೊನ್ನೆ ದಿನ ಅಮಿತ್ ಶಾ ಅವರನ್ನ ಮುಖ್ಯಮಂತ್ರಿಗಳು ಭೇಟಿಯನ್ನ ಮಾಡಿದ್ರು. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜಕೀಯ ದ್ವೇಷ ಬೇಡ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಚರ್ಚೆ ಆದಂತ ವಿಚಾರನೆ ಬೇರೆ, ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಹೇಳ್ತಿರುವಂತ ವಿಚಾರನೆ ಬೇರೆ ಅನ್ನುವಂಥದ್ದು ರಾಜ್ಯ ಬಿಜೆಪಿ ನಾಯಕರ ವಾದವಾಗಿದೆ. ಅದಾದ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ಘಟಕಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಬಂದು ಭೇಟಿಯನ್ನ ಮಾಡಿದರೆ ಅದೇನಿದ್ರು ಕೂಡ ಅದನ್ನ ಮಾತುಕತೆ ನಡೆಸ್ತೀವಿ, ಆದ್ರೆ ಒಂದ್ ರೀತಿ ಆರೋಪ ಏನ್ ಮಾಡ್ತಾ ಇದ್ರೆ ಈ ಒಂದು ಆರೋಪ ನಿಜಕ್ಕೂ ಕೂಡ ಸರಿಯಲ್ಲ. ಈ ಆರೋಪವನ್ನ ತಡೆಯುವಂತ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡ್ತಾ ಇದ್ರೆ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರುವಂತದ್ದು. ಆದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಡೆತ ಬೀಳಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಬಿಜೆಪಿ ಇಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ. ನೋಡ್ಬೇಕು ಯಾವ ರೀತಿ ಎಚ್ಚೆತ್ಕೊಳ್ತಾರೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಗೃಹಜ್ಯೋತಿ ಯೋಜನೆಗೆ ಸರ್ವರ್ ಸಮಸ್ಯೆ ನಡುವೆ 20,10,486 ಅರ್ಜಿಗಳು ನಿನ್ನೆ ರಾತ್ರಿವರೆಗೂ ಸಲ್ಲಿಕೆ ಆಗಿದ್ದಾವೆ. ಸೇವಾ ಸಿಂಧು ಪೋರ್ಟಲ್, ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ನಲ್ಲಿ ಜನರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಅತಿ ಹೆಚ್ಚು ಕಳೆದ ಒಂದು 5 ದಿನದಲ್ಲಿ ನಾವು ಗಮನಿಸೋದಾದ್ರೆ 5,86,000 ಜನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯೋಜನೆಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಗಡುವನ್ನ ನಿಗದಿಪಡಿಸಿಲ್ಲ. ಯಾಕೆಂದ್ರೆ ಪದೇ ಪದೇ ವಿಳಂಬ ಆಗ್ತದೆ, ಸರ್ವರ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಅಕಸ್ಮಾತ್ ನಿಗದಿಪಡಿಸಿದ್ದಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಜನ ಇನ್ನಷ್ಟು ರೊಚ್ಚಿಗೇಳ್ತಾರೆ. ಸೊ ಹೀಗಾಗಿನೇ ಅದಕ್ಕೆ ಒಂದು ಟೈಮ್ ಲಿಮಿಟ್ ಅಂತ ಯಾವುದನ್ನು ಕೂಡ ಮಾಡಿಲ್ಲ ಸರ್ಕಾರ. ಗ್ರಾಹಕರು ಆತಂಕ ಪಡದೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. 20,10,486 ಜನ ಇಲ್ಲಿ ಅರ್ಜಿಯನ್ನ ಹಾಕಿದಾರಲ್ಲ, ಅಂದ್ರೆ ನೋಂದಣಿಯನ್ನ ಮಾಡ್ಕೊಂಡಿದಾರಲ್ಲ, ಇದು ಹತ್ತತ್ರ 10% ಅಷ್ಟು ಆಯ್ತು. ಇನ್ನು 90% ಜನ ಅರ್ಜಿಯನ್ನ ನೋಂದಾಯಿಸ್ಕೊಳ್ಬೇಕಾಗಿದೆ. ಬಿಕಾಸ್ 2,14,00,000 ಮನೆಯವರು ಇದಕ್ಕೆ ಅರ್ಹರಿರುವಂತದ್ದು. ಈಗ 10% ಅಷ್ಟು ಜನ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಜೂನ್ 18ನೇ ತಾರೀಕು ಅಂದ್ರೆ ಈ ಪೋರ್ಟಲ್ ಓಪನ್ ಮಾಡ್ಲಾಯ್ತಲ್ಲ, ಅವತ್ತಿಂದ ನೋಂದಣಿಯನ್ನ ಮಾಡ್ಕೊಳ್ಳಾಗ್ತಾ ಇದೆಯಲ್ಲ. ಅವತ್ತು ಮೊದಲ ದಿನ ಎಷ್ಟು ಅರ್ಜಿ ನೋಂದಣಿ ಆಯ್ತು ಅಂದ್ರೆ 96,305. ಜೂನ್ 19ನೇ ತಾರೀಕು 3,34,845 ಜನ. ಜೂನ್ 20ನೇ ತಾರೀಕು 4,64,225 ಜನ. ಜೂನ್ 21ನೇ ತಾರೀಕು 5,25,953. ಇನ್ನು ನಿನ್ನೆ 5,89,158 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಬೆಳಗಾವಿಯ ಎಂಎಸ್ಪಿಸಿ ಕೇಂದ್ರಕ್ಕೆ ದಿಢೀರಂತ ಭೇಟಿಯನ್ನ ಕೊಟ್ಟಿದ್ರು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್. ಕಳಪೆ ಆಹಾರ ಮತ್ತು ಅವ್ಯವಸ್ಥೆ ಕಂಡು ಕಿಡಿಕಾರಿದ್ದಾರೆ. ಅಂಗನವಾಡಿ ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಸರಬರಾಜು ಮಾಡುವ ಬೆಳಗಾವಿಯ ಹಲಗಾದಲ್ಲಿರುವಂತಹ ಎಂಎಸ್ಪಿಸಿ ಕೇಂದ್ರಕ್ಕೆ ಸಚಿವೆ ಹೆಬ್ಬಾಳ್ಕರ್ ಭೇಟಿಯನ್ನು ನೀಡಿದ್ರು. ಅಲ್ಲಿನ ಸ್ಥಿತಿಗತಿ ಕಂಡು ತೀವ್ರವಾಗಿ ನೊಂದ್ಕೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಸಚಿವರು ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಸಂಗ್ರಹಿಸಿರುವಂಥದ್ದು ಕೂಡ ಕಂಡು ಬಂದಿದೆ. ಇಡೀ ಆವರಣದಲ್ಲಿ ಸ್ವಚ್ಛತೆ ಇಲ್ದಿರುವಂಥದ್ದನ್ನ ಕೂಡ ನೋಡಿ ಅವರು ಅಸಮಾಧಾನವನ್ನ ಹೊರಹಾಕಿದರು. ಇವತ್ತು ಪಂಚಮಸಾಲಿ ಸಮುದಾಯದ ಶಾಸಕರುಗಳ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿದ್ದು ಇಂದು ಮಧ್ಯಾಹ್ನ 1 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯನ್ನ ಮಾಡಲಿದೆ. ಮೀಸಲಾತಿ ಮತ್ತು ಸಮುದಾಯದ ಅಭಿವೃದ್ಧಿ ವಿಚಾರವಾಗಿ ಸಿಎಂ ಜೊತೆ ಚರ್ಚೆಯನ್ನ ಮಾಡಲಿದ್ದಾರಂತೆ. ಟಾಪ್ 18 ನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದ್ದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.